ಹಾಯ್ ಹಲೋ ಗುರು ಎಲ್ಲರಿಗೂ ನಮಸ್ಕಾರ ಗೈಸ್. ಇವತ್ತು ನಾವು ಹೋಗ್ತಿದ್ದೀವಿ ಸಂಗೆ ಬ್ರಿಡ್ಜ್ ಹೋಗ್ತಿದ್ದೀವಿ. ಯಾಕೆಂದರೆ ಇವತ್ತು ಸಂಡೇ, ಅದಕ್ಕೋಸ್ಕರ ನಾವು ಇವತ್ತು ಪಂಡೇ ಮಾಡೋಣ. ಬನ್ನಿ, ಬೈಕ್ ಕೂಡ ರೆಡಿ ಇದೆ, ಲೆಟ್ಸ್ ಗೋ. ಭಾಳ ಜನ ಕೇಳ್ತಾರೆ, ಬ್ರೋ ನೀ ಯಾಕೆ ಬೈಕು ಭಾಳ ಓಲ್ ಸಿಗ್ತೀಯ ಅಂತ. ಬನ್ನಿ, ಅದಕ್ಕೆ ಏನು ರೀಸನ್ ಅಂತ ಹೇಳ್ತೀನಿ. ನಂಗೆ ಅಂತಾರ, ಬ್ರೋ ನೀ ಬೈಕು ನೀಟೇ ಎಕ್ಕಲ್ಲ ಅಂತ. ಅವ್ರಿಗೇನು ಗೊತ್ತು ಬ್ರೋ, ಇಲ್ಲದ ಸಿಚುವೇಶನ್ ಹಂಗಿದೆ ಅಂತ. ಬನ್ನಿ ತೋರಿಸಿ ನಿಮ್ಗೆ ಯಾಕೆ ನಾ ಬೈಕ್ ನೀಟ್ ಇಕ್ಕಲ್ಲ ಅಂತ. ಓಕೆ, ಯಾವಾಗಲೂ ಅವ್ರು ಅಂತಾರ ಬೈಕ್ ಬ್ರೋ ನಿನ್ನ ಹತ್ರ ಇದೆಯಲ್ಲ ಬೈಕು, ಅದೇ ಬೈಕ್ ನನ್ನ ಹತ್ರ ಇತ್ತಂದ್ರೆ ನಾ ಇಡ್ತಿಗೆ ಒಂದು ಲೆವೆಲ್ದೇ ಇಕ್ತಿದೆ ಅಂತ. ಓ ಶಟ್, खत्म, बाय बाय, टाटा, गुड बाय, गया. ನಾವೊಂದು ರೋಡೆಲ್ಲ ಮಾಡಲ್ಲ, ಬಡಿತು ಬೈಕಿಗೆ. ವರ್ಷಕ್ಕೆ ಕೂಡ ದಾರಿ ಇಲ್ಲಿ ಬೈಕ್ ಹತ್ತಿತ್ತು. ಶಟ್ ಸ್ವಲ್ಪ ಡ್ಯಾಮೇಜ್ ಆಯಿತು. ಗೋಳಿ ಮಗನ 10 ಫೀಟ್ ರೋಡ್ ಅಂತ, ಇದು 10 ಫೀಟ್ ಆ ರೋಡ್ ಇದು. ಬೈಕ್ ಹೊಸ ಕೂಡ ಜಾಗ ಇಲ್ಲಿ. ಅವಾಗ ಹೇಳಿದೆ ನಿಮಗೆ ನಾ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಸಂಗೆ ಬ್ರಿಡ್ಜ್ ಹೊಂಟಿದ್ದೀವಿ, ಸಂಡೇ ಅಲ್ಲ ಅದಕ್ಕೋಸ್ಕರ. ನಮ್ಮ ದೊಡ್ಡಪ್ಪನ ಮಕ್ಕಳು ಕೂಡ ನಿಂತಿದ್ದಾರೆ ಅಲ್ಲಿ. ಬನ್ನಿ, ಹಂಗೆ ನನ್ನ ಫ್ರೆಂಡ್ ಕೂಡ ಇದ್ದಾನೆ. ನಾವು ಮೂವರು ಕಲ್ತು ಹೋಗ್ತಿದ್ದೀವಿ. ಸುಮ್ಮನೆ ಹಾಗೆ ಇವತ್ತು ಎಂಜಾಯ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಓಕೆ ಗೈಸ್, ಹಾಗೆ ನೀವು ಎಲ್ಲರೂ ಹೇಳ್ತಿದ್ದೀರಾ ಏನಪ್ಪ ಬೈಕ್ ನೀಟಾಗಿ ಇಕ್ಕಲ್ಲ ಅಂತ ರೀಸನ್ ಅಂತ. ಬನ್ನಿ ಗೈಸ್, ರೀಸನ್ ನೀವು ನೋಡಬಹುದು, ಎದುರೇ ಇದೆ ರೀಸನ್. ಮೇನ್ ನಮ್ಮ ಊರಲ್ಲಿ ರೋಡ್ ನೆಟ್ಟಿಗಿಲ್ಲ ಗೈಸ್. ಯಾಕೆ ಅಂದ್ರೆ ನಮ್ಮ ಊರಲ್ಲಿ ಯಾವ ತರ ಮಂದಿ ಇದ್ದಾರೆ ಅಂದ್ರೆ, ನಮ್ಮ ಊರಲ್ಲಿ ಮಂದಿ ಈ ತರ ಇದ್ರೆ ತಮ್ಮ ಮನೆ ಹತ್ರ ನೆಟ್ಟಿಗೆ ಇಟ್ಕೊಂಡು ಇನ್ನೊಬ್ಬರ ಮನೆ ಹತ್ರ ಹುಚ್ಚು ಇದಾರಂತೆ. ಗೈಸ್, ರೋಡ್ ಕಂಡೀಷನ್ ನೋಡಿ ಗೊತ್ತಾಗ್ತದೆ ನಿಮಗೆ ಯಾವ ತರ ಜನ ಇದಾರೆ ಅಂತ ನಮ್ಮಲ್ಲಿ. ಗೈಸ್, ಈ ಕೆಸರು ನೋಡಿ ಯಾಕಪ್ಪ ಹೊಲಕ್ ಬನ್ನಿ, ನಮಗೆ ಎದಕ್ ಬೇಕು ಅವ್ರ ದೇಶ. ಇಲ್ಲೇ ನೋಡಿ ಗೈಸ್, ಡೈಲಿ ಪಾರ್ಗಳು ಇಲ್ಲಿಂದ ಹೋಗ್ತಾರೆ ಈ ಕೆಸರದಲ್ಲಿ. ಪೂರಾ ನಾಳೆ ನೀರೆಲ್ಲ ಹೊರಗೆ ಬಂದಿದೆ. ಆದ್ರೂ ಕೂಡ ನಿನ್ನದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮುಗಿತು ಈ ತರ ಆಗೇಸಿ ಒಂದು 3-4 ತಿಂಗಳಾಯ್ತು ಗೈಸ್. ಒಬ್ಬರು ಕೂಡ ಕೇಳೋರಿಲ್ಲ, ಹೇಳೋರಿಲ್ಲ. ಏನ್ ಮಾಡ್ತೀರಾ, ದೊಡ್ಡವರ ಮತ್ತೆ ಕೇಳಲ್ಲ ಅಂದ್ಮ್ಯಾಗ ನಮ್ಮ ಮತ್ತೆ ಯಾರು ಕೇಳ. ಬನ್ನಿ ಹೋಗೋಣ, ಬನ್ನಿ. ಇವತ್ತು ನಾವು ಏನ್ ಮಾಡ್ಬೇಕಂತಿದೀವಿ, ಹೋಗಿ ಎಂಜಾಯ್ ಮಾಡೋಣ. ಸುಮ್ನೆ ಇವತ್ತು ಪೂರಾ ಮೈಂಡ್ ಎಲ್ಲ ತಲೆ ಖರಾಬ್ ಆಗ್ತಿದೆ. ಯಾಕೆಂದ್ರೆ ಫಸ್ಟ್ ಗಾಡಿ ಮತ್ತೆ ಗಾಡಿ ಸ್ವಲ್ಪ ಕ್ರ್ಯಾಶ್ ಆಯ್ತು, ಅದಕ್ಕೋಸ್ಕರ ಮೂಡ್ ಆಫ್ ಆಗಿದೆ ಪೂರಾ. ಬನ್ನಿ ಗೈಸ್, ಈಗ ಹೋಗೋಣ. ಟೈಮ್ ಕೂಡ ಆಗ್ತಿದೆ ನನಗೋಸ್ಕರ. ಎಡ್ತಾನೆ ಆಯ್ತು ನಾನು ಇಲ್ಲೇ ಬೈಕ್ ಅದು ಟರ್ನ್ ಮಾಡಿದ ಟೈಮ್ ಆಯ್ತು ನಂದು. ಅಲ್ಲಿ ಹೋಗಿ ನಮ್ಮ ಅಣ್ಣ ಕೂಡ ಇದ್ದಾನೆ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ ಎಲ್ಲರೂ ಅಂದ್ರೆ ಜಾಸ್ತಿ ಅಲ್ಲ, ಒಂದು 3 ಇದ್ದೀವಿ. ನಾನು ಮತ್ತು ನಮ್ಮ ದೊಡ್ಡಪ್ಪನ ಮಕ್ಕಳು ಇಬ್ಬರಿದ್ದಾರೆ. ಬನ್ನಿ ಈಗ ಅಲ್ಲಿಗೆ ಹೋಗ್ತಿದ್ದೀವಿ, ಲೆಟ್ಸ್ ಗೋ. ಗೈಸ್, ಇವತ್ತು ನನ್ನ ಟೈಮೇ ಖರಾಬಿದೆ. ಯಾಕೆಂದರೆ ಮನೆಯಿಂದ ಬರೋ ಮತ್ತಿಗೆ ಬೈಕ್ ಸ್ಕ್ರಾಚ್ ಆಯಿತು. ಮತ್ತು ಇಲ್ಲಿ ಬಂದು ಪೂರ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ ಆಗೋ ಕಾರಣ ಏನು ಗೊತ್ತಾ, ಏಕೆಂದರೆ ಇಲ್ಲಿ ಲೋಡರ್ ಲಾರಿ ಜಾಸ್ತಿ ಬರ್ತಲ್ಲ, ಅದಕ್ಕೋಸ್ಕರ ಪೂರ ರೋಡ್ ಕೆಟ್ಟೋಗಿದೆ. ಇಲ್ಲಿ ನೋಡ್ಬೋದು ಅಂತ ತಾಳಗಡೆ. ಇದಕ್ಕೋಸ್ಕರ ಇಲ್ಲಿ ಟ್ರಾಫಿಕ್ ಮಾಡ್ತಿದ್ದೀವಿ ಇಲ್ಲಿ ಎಲ್ಲರೂ. ಅದಕ್ಕೋಸ್ಕರನೇ ಇಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಮನೆ ಗೈಸ್, ಏನು ಮಾಡ್ತೀರಾ, ಕಂಪ್ನಿಯವ್ರು ಕೂಡ ಅವ್ರ ಮಾತು ಕೇಳಲ್ಲ. ಅವ್ರಂತ ರೋಡ್ ಕೆಟ್ಟ ಹೋಗುತ್ತೆ, ಅಲ್ಲೇ ರೋಡ್ ಮಾಡ್ತಾರೆ. ಮತ್ತು ಅದು ಮುಂದೆ ಮತ್ತೆ ಕೆಟ್ಟೋಗುತ್ತೆ, ಮತ್ತು ಅಲ್ಲಿ ಮಾಡುತ್ತೆ, ಮತ್ತು ಇಲ್ಲಿ ಮೆಟೀರಿಯಲ್ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಮತ್ತೆ ಸ್ಟ್ರೈಕ್ ನಡೆದಿದೆ. ನೋಡೋಣ ಅವ್ರು ಕೂಡ ಏನಂತಾರೆ ಅಂತ ಗೊತ್ತಿಲ್ಲ. ಅವ್ರು ಮಾಡ್ತೀನಿ ಅಂತಾರೆ. ಅವ್ರು ಮಾಡ್ತೀನಿ ಅಂದ್ರೆ ಈ ಥರ ಕಂಟಿ ತೆಗೆದುಬಿಡ್ತಾರೆ ಇವರೆಲ್ಲರೂ. ಮತ್ತು ಆಮೇಲೆ ಸ್ವಲ್ಪ ಮಾಡ್ತಾರೆ, ಮತ್ತು ಆಮೇಲೆ ಮತ್ತೆ ಕಂಟಿಯಾಗಿ ಮತ್ತೆ ಸ್ಟ್ರೈಕ್ ಮಾಡ್ತಾರೆ. ಇದೇ ಗೈಸ್, ನಮಗೆ 1 ವರ್ಷ ಆಯಿತು ಇದೇ ಥರ ಆಗ್ತಿದೆ. ತಿಂಗಳಿಗೆ ಒಂದು ಸಲ ಸ್ಟ್ರೈಕ್ ಆಗುತ್ತೆ, ತಿಂಗಳಿಗೆ ಒಂದು ಸಲ ಬಂದು ಹೇಳ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಮತ್ತೆ ಏನು ಮಾಡಲ್ಲ. ಅದಾದ್ಮೇಲೆ ಮತ್ತೆ ಕಟ್ಟಿ ತೆಗಿತಾರೆ. ಆಯ್ತು, ಲಾರಿ ಹೋಗ್ತಾವೆ, ಲಾರಿ ಬರ್ತಾವೆ, ಮತ್ತೆ ತೆಗಿಬಿಡ್ತದೆ ಮತ್ತೆ ರೋಡ್ ಹೇಗಿದೆ, ಹೆಂಗಿದ್ರೆ ಹಂಗೆ. ಓಕೆ ಗೈಸ್, ನೀವು ನೋಡ್ಬೋದು ಯಾವ ಥರ ಇದೆ ನಮ್ಮ ಊರ ಪರಿಸ್ಥಿತಿ ಅಂತ. ಹೀಗೆ ಗೊತ್ತಾಯಿತು ನಿಮಗೆ. ನಾನು ಕೂಡ ಇದನ್ನು ವಿಡಿಯೋದಲ್ಲಿ ಹೇಳಿದಿಲ್ಲ, ಹೀಗೆ ಹೇಳ್ತಿದ್ದೀನಿ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ, ನಮ್ಮ ಊರಿನ ಮೆಂಬರ್ಸು ಮತ್ತು ಪಂಚಾಯತಿ ಲೀಡರ್ಸು ಅವರೇ ಇದಕ್ಕೆ ಮೇನ್ ಕಾರಣ. ಯಾಕೆಂದರೆ ಫಸ್ಟ್ ನಮ್ಮ ಊರಲ್ಲಿರೋ ಮೆಂಬರ್ಸಿಗೆ ತಿಳಿಬೇಕು ಗೈಸ್, ನಮ್ಮ ಊರು ಈ ಥರ ಇದೆ, ನಮ್ಮ ಊರು ಸ್ವಚ್ಛಾಗಿ ಇಕ್ಕಬೇಕು. ಆ ಥರ ಕಂಪ್ಲೇಂಟ್ ಮಾಡಿ ಅವರು ಕೂಡ ಮುಂದೆ ಬಂದು ಮಾಡಿಸ್ಬೇಕು. ಅದಂತೂ ಇಲ್ಲವೇ ಇಲ್ಲ. ಯಾಕೆಂದರೆ ನೀವು ನೋಡ್ಬೋದು ಯಾವ ಥರ ರೋಡ್ ಇದೆ ಅಂತ. ನಮ್ಮ ಮನೆ ಹತ್ರ ರೋಡ್ ಇದೆಯಲ್ಲ ಗೈಸ್, ಅದು 9 ವರ್ಷ 11 ವರ್ಷ ಐತಿ ಗೈಸ್ ಇದಕ್ಕಿರೋದು. ಇನ್ನದು ಭೀ ಯಾರೂ ಮಾಡೋಕ್ಕಿಲ್ಲ. ಮೊನ್ನೆ ಓಟ್ಗೋಸ್ಕರ ಬಂದಿದ್ದರು ಎಲ್ಲರೂ, ಬೇಕಾರಿ ಸುಪ್ಲೆ ಬಂದು ಓಟ್ ಕೊಡ್ರಿ ಅಂತ ಬಂದು ಕೇಳ್ತಾರೆ. ನಾವೆಲ್ಲ ರೋಡ್ ಬಗ್ಗೆ ಹೇಳಿದ್ವಿ, ಅಣ್ಣ ಹಿಂಗೆ ರೋಡ್ ಇದೆ, ಈ ಥರ ರೋಡ್ ಮಾಡಿದ್ರಿ ನೀವು, ನಾವೆಲ್ಲ ಓಟ್ ನಿಮ್ಗೆ ಹಾಕ್ತೀವಿ ಅಂತ. ಓಟ್ ಕೂಡ ಹಾಕಿವಿ, ಎಲ್ಲ ಮಾಡಿವಿ. ಅದಾದ್ಮೇಲೆ ಏನಾಯ್ತು ಅಂದರೆ, ಒಬ್ಬರು ಕೂಡ ಇನ್ನದು ಇಣಿಕೆ ಹಾಕಿ मारो मुझे मारो नहीं, ये मजाक हो रहा है. 1 सेकंड यार, मजाक हो रहा है. नहीं, कौन है ये लोग, कहां से आते हैं? ಇಲ್ಲ, ಇಂಥ ಮೆಂಬರ್ಸ್ ಇದೆ ನಮ್ಮೂರಲ್ಲಿ. ಏನು ಮಾಡೋಣ, ಅವ್ರ ಟೈಮ್ ಖರಾಬಿದೆ, ನಮ್ಗೇನು ಮಾಡೋಕ್ಕೆ ಬರಲ್ಲ. ಈ ಸುಮ್ಮನೆ ವಿಡಿಯೋ ಮಾಡ್ತಿದ್ದೀನಿ, ನೋಡ್ಬೋದು ನೀವು ಎದುರು ಯಾವ ಥರ ತೆಗ್ಗಿದೆ ಅಂತ. ನೋಡಿ, ಈ ಥರ ಪೂರ ರೋಡ್ ಪೂರ ಕೆಟ್ಟೋಗಿದೆ. ಪೂರ ಇಲ್ಲ ಮೆಕೆಡೆಗೆ ಹೋಗೋತನ ನೈಟ್ ಅಂತ ಭಾಳ ರಿಸ್ಕ್. ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು ಇಲ್ಲಿ.
ಒಬ್ಬ ಬಿದ್ದಾನೆ ಗೈಸ್, ಇನ್ನೂ ಜಸ್ಟ್ ಮಿಸ್, ಇನ್ನೂ ಹೆಲ್ಮೆಟ್ ಹಾಕಿದ್ದಾನೆ, ಅವ್ನಿಗೆ ಏನಾಗಿಲ್ಲ, ಕೈಯಲ್ಲಿ ಕಿತ್ತು ಹೋಗಿದೆ. ಎಲಿಮೆಂಟಲ್ಗೆ ಪಕ್ಕ ಆನ್ ಸ್ಪಾಟ್ ಡೆತ್ ಆ ಥರ ಇದೆ ಗೈಸ್ ಇಲ್ಲಿ ತೆಗ್ಗಳು. ನಾನು ಸುಮಾರು ಸತ ಇದು ತಪ್ಪಿದ್ದೀನಿ, ಬೀಳ್ತಿದ್ದೆ ನಾನು ನೈಟ್ ಟೈಮ್ ಬಂದಾಗೆ. ಗೊತ್ತಾಗಲ್ಲ ಗೈಸ್ ಎದುರುಗಡೆ ತೆಗ್ಗಿದೆ ಇಲ್ಲ ಅಂತ. ಯಾಕೆ ಮಳೆ ಕೂಡ ಬರ್ತಿಲ್ಲ, ಪೂರ ನೀರು ನಿಂತಿರ್ತೇವೆ, ಗೊತ್ತಾಗಲ್ಲ ಬೈಕ್ ಓಡಿಸೋ ಮತ್ತಿಗೆ. ಓಕೆ ಗೈಸ್, ಇಷ್ಟೇ ಬನ್ನಿ ಗೈಸ್. ಇವತ್ತು ಸಂಡೇ ನಾವು ಏನೋ ಒಂದು ಮಾಡಬೇಕಂತ ಹೋಗ್ತಿದ್ದೆ, ಏನೋ ಒಂದಾಯಿತು. ಇರ್ಲಕ್ಕೆ ಬಡಿ, ಏನು ಸಿಚುವೇಶನ್ ಇರುತ್ತೆ ಆ ಥರ ಆಗುತ್ತೆ, ಮತ್ತೇನು ಮಾಡೋಕ್ಕೆ ಬರಲ್ಲ. ಈಗ ನೆಕ್ಸ್ಟ್ ನಾವು ಹೋಗ್ತಿದ್ದೀವಿ, ಅಲ್ಲಿ ನಮ್ಮ ಅಣ್ಣ ನಿಂತಿದ್ದಾರೆ, ಅಲ್ಲಿ ಹೋಗಿಸಿ ಅವ್ರಿಗೆ ಕೂಡ ಕರ್ಕೊಂಡು ಹೋಗೋಣ. ಅವ್ರ ಪಾಪ ನನಗೋಸ್ಕರ 2 ಜನ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ, ಲೆಟ್ಸ್ ಗೋ. ಹಾಫ್ ಆನ್ ಅವರ್ ಆಯ್ತು ಗೈಸ್, ನನಗೋಸ್ಕರ ವೇಟ್ ಮಾಡ್ತಾರೆ. ಇಲ್ಲಿ ನಿಂತು ನೋಡಬಹುದು ನೀವು, ಇಲ್ಲಿ ನಿಂತಿದ್ದಾರೆ. ಸ್ವಲ್ಪ ಕ್ಯಾಮ್ರಾ ಡೌನ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಥವಾ ಕ್ಯಾಮ್ರಾ ಸ್ವಲ್ಪ ಫೋನ್ ಒಜ್ಜಿ ಸ್ವಲ್ಪ ಹಿಂಗ ಮೋಟ್ ಇದೆಲ್ಲ ಸ್ವಲ್ಪ ಅಳಿಗಾಡ್ತಿದೆ, ಹಿಂಗೆ ತಾಗಡೆ ಹೋಗ್ತಿದೆ ಬೇಗ ಬೇಗ. ಸಾರಿ ಗೈಸ್, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಮುಂದೆ ಇದ್ದಾರಲ್ಲ ಅವರು ನಮ್ಮ ದೊಡ್ಡಪ್ಪನ ಮಕ್ಕಳು ಇಬ್ಬರು. ಬನ್ನಿ ಗೈಸ್, ಈಗ ನಾವು ಹೋಗ್ತಿದ್ದೀವಿ ಸಂಗೈ ಬ್ರಿಡ್ಜ್. ಲೆಟ್ಸ್ ಗೋ. ಇವತ್ತು ಏನು ಪ್ಲ್ಯಾನ್ ಇದ್ದಿಲ್ಲ ನಾವು ಸಂಘಕ್ಕೆ ಹೋಗ್ಬೇಕಂತ, ಮತ್ತು ಅಣ್ಣ ಅಂದನು ಸಂಘಕ್ಕೆ ಹೊಂಟಿದ್ದೀವಿ ಬರ್ತೀಯಾ ಅಂತ. ಅದಕ್ಕೂ ನನಗೂ ನನ್ನ ಬಳಿ ಏನು ಕಂಟೆಂಟ್ ಇದ್ದಿಲ್ಲ ಬರ್ಗೋಸ್ಕರ, ಅದಕ್ಕೋಸ್ಕರ ಮತ್ತು ಏನೋ ಕಂಟೆಂಟ್ ಆಗ್ತದೆ ಅಂತ ಇವ್ರ ಕೂಡ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ, ಅಲ್ಲಿ ಸ್ವಲ್ಪ ಏನೋ ಎಂಜಾಯ್ಮೆಂಟ್ ಮಾಡೋಣ ಮತ್ತು ನೋಡೋಣ ಏನು ಮುಂದೆ ಮಾಡೋಣ ಅಂತ. ಅಬ್ಬಬ್ಬ ರೋಡ್, ನಮ್ಮೂರ ಸಂತೆಯಲ್ಲಿ ಬೆಟ್ಟುಂಗ ರೋಡಲ್ಲಿ ನಾನು ಹೋಗುತ್ತೆ ಆಡ್ಕೊಂಡು ಅದೊಂದು ಬಂತು ನಿನ್ನನ್ನು ನೋಡಿ, ಹೀಗೀಗೆ ಆಗೋದೆ ಏನು ಮಾಡುತ್ತು. ವೇಸ್ಟ್, ನಾನು ಭಾಳ ಟ್ರೈ ಮಾಡ್ತೀನಿ ವ್ಲಾಗಿಂಗ್ ಮಾಡೋದಕ್ಕೆ. ಅದು ಸ್ವಲ್ಪ ಒಂದೊಂದು ಮಿಸ್ಟೇಕ್ ಆಗುತ್ತೆ ಇರುತ್ತೆ, ಹೇಳಕ್ಕೆ ಬರಲ್ಲ. ಬನ್ನಿ ಗೈಸ್, ಈಗ ನಾವು ಸ್ವಲ್ಪ ಪ್ರಾಕ್ಟೀಸಲ್ಲಿ ಇದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ತಪ್ಪು ಮಾತಾಡಿದ್ರು ಕೂಡ ಕ್ಷಮಿಸಿ ಬಿಡಿ ಗುರುಗಳೇ. ತಪ್ಪು ಮಾಡೋದು ಸಹಜ ಕಣೋ, ಸದ್ದು ನಡೆಯೋನು ಮನುಷ್ಯ ಕಣೋ. ಬರೀ ಇಂಥದೆಯ. ನಾವು ದರ್ಗಾ ಕ್ರಾಸ್ ಹತ್ರ ಇದ್ದೀವಿ, ಇಲ್ಲೊಂದು ಸಣ್ಣ ದರ್ಗಾ ಇದೆ. ಈಗ ನಾವು ಹೋಗ್ಬೇಕು, ರೈಟಿಗೆ ಹೋಗ್ತೀವಿ. ಗೈಸ್, ಇಲ್ಲಿ ನೀವು ನೋಡ್ಬೋದು ಮೆಲ್ಕೆಡೆ ಹೋಗೋ ದಾರಿಯಲ್ಲಿ ಏನು ಮಾಡ್ತಿದ್ದೀರಾ ಅಂದರೆ, ಇಲ್ಲಿ ಮನೆ ಬರ್ತಾರೆ ಗಾರ್ಬೇಜ್ ಕ್ಲೀನ್ ಮಾಡೋರು. ಅವ್ರು ಮನೆ ತೊಗೋತಾರೆ, ಕ್ಲೀನ್ ಮಾಡ್ತಾರೆ, ತಂದು ಏನು ಮಾಡ್ತಿದ್ದಾರೆ ರೋಡ್ ಹತ್ರ ಒಕ್ಕಸ್ತಿದ್ದಾರೆ. ಯಾಕೆಂದರೆ ಇದು ರೋಡ್ ಹತ್ರ ಒಕ್ಕಸೋದು ಅಲ್ಲಲ್ಲ, ಆದರೆ ಅದಕ್ಕೋಸ್ಕರ ಒಂದು ಸಪ್ರೇಟ್ ಒಂದು ಸ್ಟೇಡಿಯಮ್ಗೆ ಹೋಗೋ ದಾರಿಯಲ್ಲಿ ಒಂದು ಸಪ್ರೇಟ್ ಒಂದು ಪ್ಲೇಸ್ ಇದೆ, ಅಲ್ಲಿ ಒಕ್ಕಸೋಕ್ಕೋಸ್ಕರ ಮಾಡಿದ್ದಾರೆ. ಅಲ್ಲಿ ಒಕ್ಕಸ್ತಿಲ್ಲ, ಅವರು ತಂದು ಆಟೋದವರು ಇಲ್ಲೇ ತಂದು ಒಕ್ಕಸ್ತಿದ್ದಾರೆ. ಆದರೂ ಕೂಡ ಪಂಚಾಯತಿಯವರು ಏನು ಮಾಡ್ತಿದ್ದಾರೆ ಅಂತ ಒಂದು ಕೂಡ ಗೊತ್ತಾಗ್ತಿಲ್ಲ. ಕೆಟ್ಟ ಸ್ಮೆಲ್ ಹೊಂಟಿದೆ ಇಲ್ಲಿ ರೋಡ್ ಹತ್ರ. ಏನು ಮಾಡ್ತೀರಾ, ಯಾರೂ ಮಾತಾಡೋರಿಲ್ಲ ಎದುರು. ನಾವು ಕೂಡ ಹೇಳ್ತೀವಿ ಅವರಿಗೆ, ಆದರೆ ಕೇಳೋರಿಲ್ಲ. ಏನು ಮಾಡ್ತೀರಾ ಇಲ್ಲಿ ಗೈಸ್. ಈ ವಿಡಿಯೋ ದಯವಿಟ್ಟು ಎಲ್ಲ ಮಂದಿಗೆ ಶೇರ್ ಮಾಡಿ, ಯಾರ್ಯಾರು ಮೆಲ್ಕೆಡದಲ್ಲಿ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ರಿಲೇಟಿವ್ಸ್ ಯಾರಿದೆ ಅವ್ರಿಗೆ ಕೂಡ ಶೇರ್ ಮಾಡಿ, ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ನಮ್ಮ ಊರಲ್ಲಿ ಏನಾಗ್ತಿದೆ ಅಂತ. ಒಬ್ಬರು ಕೂಡ ಮಾತಾಡೋಕ್ಕೆ ರೆಡಿ ಇಲ್ಲ. ಏನು ಮಾಡ್ತೀರಾ, ನಾವು ಕೊಟ್ಟಿರೋ ದೇಶ ಇದು. ಓಕೆ ಗಾಯ್ಸ್, ನಾವು ಈಗ ಮೆಲ್ಕೆಡದಲ್ಲಿ ತಲುಪಿದ್ದೀವಿ. ಈಗ ನಾವು ಹೋಗ್ಬೇಕಾದ್ರೆ ಸಂಘಕ್ಕೆ ಹೋಗಬೇಕು. ಇಲ್ಲಿಂದ 1.5 ಕಿಲೋಮೀಟರ್ ಇದೆ ಸಂಘೈ ಬ್ರಿಡ್ಜ್ ಇದೆ ಗೈಸ್. ಆ ಬ್ರಿಡ್ಜಿಗೆ ಹೊಂಟಿದ್ದೀವಿ ಎಲ್ಲರೂ. ಇಲ್ಲಿ ನೋಡಿ ಹೋಗ್ತಿದ್ದಾರಲ್ಲ, ಅಣ್ಣ ಒಬ್ಬ ಹೋಗ್ತಿದ್ದಾನೆ. ಬನ್ನಿ ಅಲ್ಲಿಗೆ ಹೋಗೋಣ. ಈಗ ಸ್ವಲ್ಪ ಹಳ್ಳದಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಣ, ಸ್ವಲ್ಪ ಬೈಕ್ ಕೂಡ ತೊಳೆಯೋಣ. ಬೈಕ್ ಭಾಳ ಹೊಲಸಾಗಿದೆ, ಅದಕ್ಕೋಸ್ಕರ ಸುಮ್ಮನೆ ಸಂಡೇ ಇದೆಯಲ್ಲ, ಅದಕ್ಕೋಸ್ಕರ ಏನೋ ಒಂದು ಮಾಡಬೇಕಂತ ಇವತ್ತು ಬಂದಿದ್ದೀನಿ. ಬನ್ನಿ ಹೋಗೋಣ. ಬನ್ನಿ ಇಲ್ಲಿ ಏನೋ ತೊಗೊಳ, ನಾಷ್ಟ ಮಾಡ್ರಿ. ಹಾಂ ನಡ್ರಿ ಬನ್ನಿ ಗೈಸ್. ನಾಷ್ಟ ಸಲಕ ಒಂದು ಬ್ರೇಕ್ ತೊಗೊತಿದ್ದೀವಿ. ಬೈಕ್ ಕೂಡ ಸ್ವಲ್ಪ ನೆಲವಾಗಿ ಹಚ್ಚೋಣ. ನಮ್ಮನ್ ಸ್ವಲ್ಪ ತಣ್ಣಗಿರಪ್ಪ ಗೈಸ್. ಬನ್ನಿ ನಾಷ್ಟ ಮಾಡೋಣ. ಈ ಕಡೆ ಕ್ರಾಸಿಗಿದೆ, ನಾನು ಇದಕ್ಕೆ ಫಸ್ಟ್ ಟೈಮ್ ಹೊಂಟಿದ್ದು. ಬನ್ನಿ ಗೈಸ್, ಏನು ನಾಷ್ಟ ಇದೆ ನಂಗೆ ಕೂಡ ಗೊತ್ತಿಲ್ಲ. ಎಲ್ಲರೂ ಅಂತೂ ಪೂರಿ ತಿಂತಿದ್ದಾರೆ, ನಾವು ಕೂಡ ಪೂರಿ ತೊಗೋಣ. ಅಣ್ಣ ಏನು ತಗೋ ಪೂರಿ? ಓಕೆ, ನಾವು ಪೂರಿ ತೊಗೋಣ. ಪೂರಿ ಬಂತು. ಪೂರಿ ಜೊತೆಗೆ ನಿಮಗೆ ಚಟ್ನಿ ಇದೆ, ಸಾಂಬಾರಿದೆ, ಮತ್ತು ಸೀರಾ ಕೂಡ ಇದೆ. ಬನ್ನಿ ಮುಗಿಸ್ಕೆ ಸಿಗ್ತೀನಿ ಗಾಯ್ಸ್. ನಿಜ ಹೇಳ್ಬೇಕಂದ್ರೆ ಪೂರಿ ನೋಡಿ ಬಾಯಿ ನೀರು ಕಡ್ಲತ್ತಿದ್ವಿ, ಯಾವಾಗ ತಿನ್ಬೇಕು ಯಾವಾಗಿಲ್ಲ ಅಂತ. ನೋಡಿ ಗಾಯ್ಸ್ ಈಗ ತಿಂತಿದ್ದೀನಿ. ಈ ಕರಿವಿ ಲಿಟ್ರಲ್ಲಿ ಹೇಳ್ಬೇಕಂದ್ರೆ ಪೂರಿ ಟೇಸ್ಟ್ ಭಾಳ ಸಖತ್ತಾಗಿತ್ತು ಟೇಸ್ಟು.
ಅದ್ರ ಜೊತೆ ಶೀರಾ ಕೂಡ ಕೊಟ್ಟಿದ್ದು, ಶೀರಾ ಕೂಡ ಭಾಳ ಟೇಸ್ಟ್ ಆಗಿತ್ತು. ನೀವು ಕೂಡ ಯಾವಾಗಲೂ ಇಲ್ಲಿಗೆ ಬಂದಿದ್ದೀರಂದರೆ ನೀವು ಟೇಸ್ಟ್ ಮಾಡಿ, ಒಂದ್ಸಲ ಟೇಸ್ಟ್ ಮಾಡಿ ಕಮೆಂಟ್ ಕೂಡ ಮಾಡಿ ಯಾವ ಥರ ಇತ್ತು ಅಂತ ನಿಮ್ಮದು ಟೇಸ್ಟು. ಚಹಾ ಕುಡಿದ್ರೆ ಯಾವ ಥರ ಆಗ್ತಿರೋ ನೋಡಿ ನೀವು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮನೆಗೆ ಎಲ್ಲ ಟಿಫಿನ್ ಐತಿ ಇಲ್ಲಿ. ಈ ಅಣ್ಣ ಕೂಡ ನಂಗೆ ಅದೇ ಕುನ್ನಡ ಮಾತಾಡ್ಸಿದ್ದಾನೆ. हाँ भाई, एक नंबर थैंक यू भाई, थैंक यू. ಹಾಂ ನೋಡಿದ್ದೆ ನನಗೂ. ಹೌದಾ, ನಾ ಜಾಸ್ತಿ ಬರಲ್ಲ, ಆ ಕಡೆಗೆ ತಿರುಗಾಡ್ತೀನಿ ಹೋಗ್ತೀನಿ. ಮನೆಗೆ ಅಣ್ಣ ಕೂಡ ಮಾತಾಡ್ಸಿದ್ದೀನು. ತುಂಬ ಸಂತೋಷ ಆಯಿತು ಅಣ್ಣನ ಮಾತು ಕೇಳಿ. ನನಗೆ ಕೂಡ ಕುಣಿಯೋದು ಮಾತಾಡ್ತಿದ್ದಾರೆ ಎಲ್ಲರೂ. ನಾನು ಬೈಕ್ ಕೀ ಕೊಡಿ, ಬೈಕ್ ಕೀನೇ ಚಲ, ಬೈಕ್ ಚಲ ಮಾಡ್ತೀನಿ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಮನೆಗ ಲೆಟ್ಸ್ ಗೋ. ಲ ಗುರ್ರು ಕೆಲವೊಬ್ರು ಅಂತಾರೆ ನನಗೆ ನಾನು ಗಾಡಿ ಸ್ಪೀಡ್ ಹೊಡಿತೀನಂತ, ಆದರೆ ಅವರಿಗೇನು ಗೊತ್ತು ನಾನು ಬೈಕ್ ಲವರ್ ಅಂತ. ಅಲ್ಲಿ ನೋಡಿ ಗಾಯ್ಸ್, ಎದುರು ಹೊಸ ಬ್ರಿಡ್ಜ್ ರೆಡಿ ಆಗಿದೆ. ಮನೆ ಗಾಯ್ಸ್ ಬರ ಮತ್ತೆ ನೀವು ತೋರಿಸ್ತೀನಿ ಬ್ರಿಡ್ಜ್ ಯಾವ ಥರ ಆಗಿದೆ ಅಂತ ಅಲ್ಲಿ. ಅದು ಗಾಯ್ಸ್ ಬ್ರಿಡ್ಜ್ ರೆಡಿ ಆಗಲಿಕ್ಕೂ ಸುಮಾರು 7 ವರ್ಷ ಆಗ್ತಿತ್ತು. ಇದು ಗಾಯ್ಸ್ ನಮ್ಮ ಗೌರ್ಮೆಂಟು ಯಾವ ಥರ ನಮಗೆ ಗ್ಯಾರಂಟಿ ಕೊಡುತ್ತೆ ಅಂದರೆ 1 ವರ್ಷ ಅಂದು 7 ವರ್ಷ ಇದೆ ಗೈಸ್ ಒಂದು ಬ್ರಿಡ್ಜ್ ರೆಡಿ ಆಗೋಗೋಸ್ಕರ. ಅದು ಗುರು ನಮ್ಮ ಗೌರ್ಮೆಂಟು, ಇಲ್ಲಿ ಕರ್ನಾಟಕ ಗೌರ್ಮೆಂಟು ಅಂದರೆ ಈ ಥರ ಇದೆ. ಬನ್ನಿ ಹೆಂಗನ್ನು ಮಾಡೋರು, ಒಟ್ಟು ಬ್ರಿಡ್ಜ್ ರೆಡಿ ಮಾಡಿರಲ್ಲ ಸಾಕು ಅಷ್ಟೇ, ಜಾಸ್ತಿ ಮಾತಾಡೋದು ಬೇಡ. ಮನೆ ಗಾಯ್ಸ್ ಈಗ ಡೈರೆಕ್ಟ್ ನಿಮಗೆ ಸಂಗೈ ಬ್ರಿಡ್ಜ್ ಹತ್ರ ಸಿಗ್ತೀನಿ. ನೋಡ್ಬೋದು ಎದುರುಗಡೆ ಸಂಗೈ ಬ್ರಿಡ್ಜ್ ಇದೆ. ಇಲ್ಲೇ ಗಾಯ್ಸ್ ಸಂಗೈ ಬ್ರಿಡ್ಜ್ ಇರೋದು. ನಾವು ಇಲ್ಲಿ ತಳಗಡೆ ಹೋಗ್ತೀವಿ, ಇಲ್ಲೇ ತಳಗಡೆ ನೀರು ಇದೆ ಗಾಡಿ ತೊಳೆಯೋಕೆ ಸ್ವಲ್ಪ. ನನಗೆ ನೀರು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಇಲ್ಲಿ ಪೂರ. ಅಲ್ಲಿ ನೋಡಿ ಡಾಗ್ ಲವರ್ಗಳು, ಹುಲಿಗಳಿದೆ ಗುರು, ಹುಲಿಗಳು ಟಕಲ ಕಲ 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 ಕಲ. ಹಾ ಗಾಯ್ಸ್ ನೋಡ್ಬೋದು ನೀವು, ಅಣ್ಣ ಇದ್ದಾನೆ ಫ್ರೆಂಡ್. ಬನ್ನಿ ಬೈಕಿಗೆ ಸ್ವಲ್ಪ ನೀರು ಹಾಕೋಣ. ಗಾಯ್ಸ್ ಈಗ ನನ್ನ ಗೋಷ್ಠಿಗೆ ತೊಳೆ ಸಮಯ. ಬನ್ನಿ ಗಾಯ್ಸ್, ಈಗ ನಮ್ಮ ಗೋಷ್ಠಿಗೆ ಫುಲ್ ರೆಡಿ ಆಗಿದ್ದೆ. ಬನ್ನಿ ಅದಕ್ಕೆ ಹಾಕಿ ಶಾಂಪಾಕಿ ತಿಕ್ಕೋಣ, ಅದಕ್ಕೆ ಭಾಳ ಹೊಲ್ಸಾಗಿದೆ. ಈಗ ನಮ್ಮ ಗಾಡಿ ತೊಳಿತಿದ್ದೀವಿ. ನೀವು ಕೂಡ ಇಲ್ಲಿ ಬಂದರೆ ನಿಮ್ಮ ಗಾಡಿ ತೊಳಿಬೋದು. ಇಲ್ಲಿ ನಾವು ಮಲಿಕಡೆ ಹತ್ತಿರ ಇದ್ದೀವಿ. ಮಲಿಕಡೆಯಿಂದ 1 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಸಂಗೈ ಬ್ರಿಡ್ಜ್ ಇದೆ, ಬನ್ನಿ ಕೂಡ ತೊಳಿಬೋದು. ಹಾಗೆ ನೀವು ಈ ಥರ ಮಜಾ ಕೂಡ ಮಾಡಿದ್ರು ಇಲ್ಲಿ. ಆಹಾ, ಮಸ್ತ್ ಸಖತ್ತಾಗಿ ಮಜಾ ಹೊಂಟಿದೆ ಗೈಸ್. ನೀವು ಕೂಡ ಬನ್ನಿ, ಸಂಡೇ ಇದೆ, ಅದಕ್ಕೋಸ್ಕರ ನಾವು ಬೈಕ್ ತೊಳೆಯಕ್ಕೆ ಬಂದಿದ್ವಿ. ಓಕೆ ಬೈಕ್ ತೊಳೆದು ಸಿಗ್ತೀವಿ, ಟಾಟಾ ಬಾಯ್ ಬಾಯ್. ಓಕೆ ಗೈಸ್, ನಮ್ಮ ಗೋಷ್ಠಿಗ ಫುಲ್ ಚಕ್ ಅಂತಿದೆ ಗೈಸ್. ನಿಮ್ಮ ಗಾಡಿ ಹೆಸರು ಏನಂತ ಕಮೆಂಟ್ ಮಾಡಿ. ನಮ್ಮ ಗಾಡಿ ಹೆಸರು ಗೋಸ್ಟು. ನೋಡಿ ಗೈಸ್ ಯಾವ ಥರ ಕಾಣ್ತಿದೆ, ಈಗ ಕ್ಲೀನ್ ಆಗಿದೆ ಈಗ. ಗಾಯ್ಸ್ ನೀವು ನೋಡ್ಬೋದು, ಇದು ಹಳೆ ಬ್ರಿಡ್ಜು, ಅದು ಹೊಸ ಬ್ರಿಡ್ಜು. ಅವಾಗ ಅಂದಿದ್ದೆ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಹಳ್ಳ ಬಂದಾಗ ಒಂದು ಸತ ಇಲ್ಲಿ ನೀರು ಫ್ಲೋ ಜಾಸ್ತಿ ಆಗ್ತಿದೆ, ನೀರು ಜಾಸ್ತಿ ಮ್ಯಾಗ್ ಬರ್ತಿದೆ. ಅದಕ್ಕೋಸ್ಕರ ಈಗ ಹೊಸ ಬ್ರಿಡ್ಜ್ ಕೂಡ ತಯಾರಿ ಮಾಡಿದೆ. ಈ ಬ್ರಿಡ್ಜ್ ಸ್ವಲ್ಪ ಅಲ್ಲಿ ಸ್ವಲ್ಪ ಬ್ರೋಕನ್ ಆಗಿದೆ, ಅದಕ್ಕೋಸ್ಕರ ನೀವು ಬ್ರಿಡ್ಜ್ ಮಾಡಿದೆ. ಬ್ರಿಡ್ಜ್ ಮಾಡೋಕ್ಕೆ ಸುಮಾರು 7 ವರ್ಷ ಆಗ್ತಿದ್ದು ಗೈಸ್. ಅವರಿಗೆ ಗೊತ್ತಿಲ್ಲ ಯಾಕೆ ಇಷ್ಟು ತಡ ತೊಗೊಂಡ್ರೆ ಅಂತ ನಮ್ಮ ಗೌರ್ಮೆಂಟು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ಗೌರ್ಮೆಂಟ್ ಏನೇ ಕೆಲಸ ಮಾಡ್ತೀವಿ ಗೈಸ್, ಲೇಟಾಗಿ ಮಾಡುತ್ತೆ, ಅದು ಲೇಟೆಸ್ಟಾಗಿ ಬರುತ್ತೆ ನ್ಯೂಸು. ಓಕೆ ಗೈಸ್, ಮತ್ತೆ ಯಾಕೆ ಬನ್ನಿ, ಇದು ಹಳೆ ಬ್ರಿಡ್ಜ್ ಇದೆ, ಹಳೆ ಬ್ರಿಡ್ಜಲ್ಲಿ ಹಸಿಂದ ಹೋಗ್ತಿದ್ದೀವಿ ಈಗ. ಓಕೆ ಗೈಸ್, ಈಗ ನಾವು ಹೋಗ್ತೀವಿ, ಸೀದಾ ಮನೆಗೆ ಹೋಗ್ತಿದ್ದೀವಿ ಈಗ. ಎಲ್ಲರೂ ಸಾಕಷ್ಟು ಎಂಜಾಯ್ ಮಾಡಿದ್ದೀವಿ ಈಗ. ಸಂಡೇಗೋಸ್ಕರ ಎಂಜಾಯ್ ಮಾಡಿದ್ದೀವಿ. ಗಾಡಿ ಪೆಟ್ರೋಲ್ ಕೂಡ ಹಾಕ್ಸಿದ್ದೀನಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ.
ಗುರು ನಮ್ಮ ಊರಲ್ಲಿ ನಾನು ಫಸ್ಟ್ ಬಟ್ಟಿ ಬ್ಲಾಗಿಂಗ್ ಚಾಲೂ ಮಾಡಿದ್ದವನು ಅಂದರೆ ನಾನು ಯಾವಾಗ 2019ನಲ್ಲಿ ಚಾಲೂ ಮಾಡಿದೆ ಬ್ಲಾಗಿಂಗು. ಅದಕ್ಕಿಂತ ಪೈಲೆ ಕೂಡ ಚಾಲೂ ಮಾಡಿದೆ. ಅದು ಯಾಕೆ ಡಿಲೀಟ್ ಮಾಡಿ ನನ್ನ ಚಾನಲ್ಲು. ಕೆಲವೊಬ್ರು ಅಂತಾರೆ ಬ್ರೋ ನೀವು ವಿಡಿಯೋ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಜಗ್ಗಿ ನೆಗೆಟಿವ್ ಹೊಂಟಿದ್ದು. ಅದಕ್ಕೋಸ್ಕರ ನಾನು ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ, ಪೂರಾ ಚಾನಲ್ ಡಿಲೀಟ್ ಮಾಡಿಬಿಟ್ಟೆ. ಓಕೆ ಗೈಸ್, ಅದಕ್ಕೋಸ್ಕರ ಈಗ ಮತ್ತೊಂದು ಹೊಸ ಚಾನಲ್ ಮಾಡಿದ್ದೆ, KA32 ಯಮರಾಜ್ ಅಂತ. ಅಲ್ಲಿ ಗುರಿ ಯಮರಾಜ್ ಅಂತ ಚಾನಲ್ ಇಕ್ಕಿನಿ. ಯಾವ ಬೋಳಿ ಮಗ ಕೂಡ ನನಗೆ ಈಗ ತಡೆಯೋಂಗಿಲ್ಲ ನಾ ವಿಡಿಯೋ ಮಾಡೋದು. ಬನ್ನಿ ಗಾಯ್ಸ್, ಈಗ ಬಂದು ಇಲ್ಲಿ ನಾವು ನಿಂತಿದ್ದೀವಿ ನೋಡಿ ಗಾಯ್ಸ್. ಇದು ಗೋಲ್ಡನ್ ಬೇಕರಿ ಸ್ವೀಟ್. ಇದು ನಮ್ಮ ಮಿಲ್ಕೆಡ್ದ ನಮಗೆ ಅಣ್ಣ. ಹಾಂ, ಕೂಲ್ ಡ್ರಿಂಕ್ಸ್ ಇಲ್ಲ, ನೀರು ತೊಗೊತೀನಿ. ಹೋಗೋ ಮಿಕ್ಸ್ ಇದೆ ಮನೆಗೆ. ಬೇಡ, ನೀರು ಕೊಡ್ದೋಗಂಬ. ಇದು ಗೋಲ್ಡನ್ ಬೇಕ್ರಿ ಒಳಗಿದ್ದೀವಿ, ನೋಡ್ಬೋದು ನೀವು. ಯಾವ್ಯಾವ ಸ್ವೀಟ್ ಬೇಕು ನಿಮಗೆ ಬಂದು ತೊಗೊಂಡು ಹೋಗ್ಬೋದು ಇಲ್ಲಿ. ಬನ್ನಿ, ಫಂಟ ತೊಗೊಂಬರ್ರಿ. ಓಕೆ ಗೈಸ್, ನಾ ಫಂಟ ತೊಗೊತಿದ್ದೀನಿ, ನೀವು ಕೂಡ ಫಂಟ ತೊಗೊತಿದ್ದಾನೆ. ಬ್ರೋ ಟ್ರೀಟ್ ಮಾಡ್ತಿದ್ದಾನೆ ಎಲ್ಲರಿಗೂ. ಬನ್ನಿ ಹೊರಗೊಂಬ. ಬನ್ನಿ ಗೈಸ್, ಇಲ್ಲಿ ಜಾಸ್ತಿ ಗರಮ್ ಆಗ್ತಿದೆ. ಹಲೋ, ಬೇರೆ ಹೆಲ್ಮೆಟ್ ಹಾಕಿದ್ದೀನಿ. ಹಾಯ್ ಬ್ರೋ. ಏನಿಲ್ಲ ಅಣ್ಣ, ಈಗ ಸುಮ್ಮನೆ ವೀಡಿಯೋ ಮಾಡ್ತಿದ್ದೀವಿ. ಸಂಡೇ ಎಲ್ಲ ಇವತ್ತು ರೆಸ್ಟ್, ಅದಕ್ಕೆ ಸುಮ್ಮನೆ ಏನೋ ಫನ್ ಸಲ ವೀಡಿಯೋ ಮಾಡ್ಕೊಂಡು ಬಂದಿದ್ವಿ. ಗೈಸ್, ನನಗೀಗ ಈಗ ಖುಷಿ ಆಗ್ತಿದೆ ಅಂದರೆ ನಾ ಎಲ್ಲೇ ಹೋದರೂ ಕೂಡ ನನಗೆ ಕೂನಿಡಿದು ಮಾತಾಡ್ತಿದ್ದಾರೆ ಎಲ್ಲರೂ, ಬ್ರೋ ನೀವು ವಿಡಿಯೋ ಮಾಡ್ತೀಯಲ್ಲ ಯೂಟ್ಯೂಬ್ನಲ್ಲಿ ಅಂತ. ನಾನು ಕೂಡ ಭಾಳ ಹೆಮ್ಮೆ ಪಡ್ತಿದ್ದೀನಿ ಈ ವಿಷಯಕ್ಕೆ. ಓಕೆ ಗೈಸ್, ಹಾಗೆ ಈ ಥರನೇ ಸಪೋರ್ಟ್ ಮಾಡ್ಕೊತಾ ಇರಿ ನನಗೆ. ಓಕೆ ಗೈಸ್, ಆದಷ್ಟು ಬೇಗ ಇನ್ನೂ ಮಸ್ತ್ ನಿಮಗೆ ಮೋಟೋ ಬ್ಲಾಗಿಂಗ್ ತರ್ತೀನಿ ಗೈಸ್. ಈಗ ಸ್ವಲ್ಪ ಪ್ರಾಕ್ಟೀಸ್ ನಡೆದಿದೆ, ಅದು ಇನ್ನೂ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನೀವು ಕಂಟೆಂಟ್ ಬರ್ತಾಯಿದೆ ಗೈಸ್. ಗೈಸ್, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ ಹತ್ರ ಕೂಡ ಶೇರ್ ಮಾಡಿ. ಓಕೆ ಗೈಸ್, ಮತ್ತು ಈಗ ನಾವು ಫಂಟ ತೊಗೊಂಡಿದ್ದೀವಿ. ಫಂಟ ಕುಡ್ದಿಗೆಸಿ ಈಗ ನಾವು ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋಣ, ಟೈಮ್ ಕೂಡ ಆಗ್ತಿದೆ, ಭಾಳ ಟೈಮ್ ಆಯಿತು ಇಲ್ಲಿ ಬಂದಿಗೆಸಿ. ಎಲ್ಲರೂ ಫಂಟ ತೊಗೊಂಡಿದ್ದೀವಿ ನೋಡಿ. ನಾನು ಎಲಿಮೆಂಟ್ ಹಾಕಿದ್ದೀನಿ, ಯಾವ ಥರ ಕುಡಿಬೇಕಾ. ಓಕೆ ಗೈಸ್, ಫಂಟ ಕುಡಿದು ಸಿಗ್ತೀನಿ. ಫಸ್ಟ್ ಬೈಕ್ ಇದು ತೆಗಿತೀನಿ ನಾನು, ಹೆಲ್ಮೆಟ್ ತೆಗಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್ ಮೈ ವಿಡಿಯೋ. ಹಂಗೆ ನನ್ನ ವಿಡಿಯೋ ಯಾವ ಥರ ಇದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಯಾಕೆಂದರೆ ನಾನು ಎಲ್ಲೆಲ್ಲಿ ತಪ್ಪಿದ್ದೀನಿ ಅದು ಸ್ವಲ್ಪ ಹೇಳಿ, ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೊತೀನಿ ಗೈಸ್. ಮತ್ತು ಸಿಗೋಣ ಗೈಸ್ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ ಬಾಯ್ ಬಾಯ್. ಅಷ್ಟೇ.